ಗಾರಡಿ ವಾದವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡಲಾಗ್ತದೆ. 14/6/24 ಬಟ್ಟೆಯನ್ನು ವಶಕ್ಕೆ ಪಡೆದಿದ್ದಾರೆ. 11ನೇ ತಾರೀಕೆ ದರ್ಶನ್ ಬಂಧನ ಆಗಿತ್ತು. ಸ್ವಇಚ್ಛೆ ಹೇಳಿಕೆಯಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ. ಆದರೆ 3 ದಿನ ಆದಮೇಲೆ ಇವರು ಹೋಗಿ ಜೀನ್ಸ್ ಪ್ಯಾಂಟು, ಟೀ ಶರ್ಟು ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ಅಂದರೆ ಫ್ಯಾಬ್ರಿಕೇಟ್ ಮಾಡ್ತಾ ಇದ್ರು ಇವರು ಸಾಕ್ಷಿಗಳನ್ನು. ಚಪ್ಪಲಿ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಾದ್ಮೇಲೆ ಹೋಗಿ ಶೂವನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಇಲ್ಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ. ಕೆಲವೊಂದನ್ನು ಬೇಕು ಅಂತಲೇ ನನ್ನ ಕಕ್ಷಿದಾರನನ್ನ ಸಿಕ್ಕಾಕ್ಸುವಂಥ ಪ್ರಯತ್ನವನ್ನ ಪಡಲಾಗಿದೆ ಅನ್ನುವಂಥದ್ದು ಸಿ.ವಿ. ನಾಗೇಶ್ ಅವರ ವಾದ. ಈ ಹಿಂದೆನೂ ಕೂಡ ಅವರು ಕೆಳ ಹಂತದ ನ್ಯಾಯಾಲಯದಲ್ಲಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಇದು ಆಲ್ಮೋಸ್ಟ್ ಕೆಲವೊಂದು ಪಾಯಿಂಟ್ಸ್ಗಳು ರಿಪೀಟ್ ಇದೆ. ಅಂದರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವ ರೀತಿಯ ವಾದವನ್ನು ಮಾಡಲಾಗಿತ್ತು ಅದೇ ಪಾಯಿಂಟ್ಸ್ಗಳು ಈಗ ಹೈಕೋರ್ಟ್ನಲ್ಲೂ ಕೂಡ ವಾದವನ್ನು ಮಾಡಲಾಗ್ತಾ ಇದೆ. ಅಂದ್ರೆ ಮೇಲ್ನೋಟಕ್ಕೂ ಕೂಡ ಪೊಲೀಸರು ಎಲ್ಲೋ ಒಂದು ಲೋಪಗಳನ್ನ ಎಸಗಿದ್ದಾರಾ ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಸಾಬೀತಾಗಿಲ್ಲ. ಬಟ್ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಈ ಒಂದು ವಿಚಾರಗಳ ಮೇಲೆ ಯಾವ ರೀತಿಯಾದಂತಹ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈಗ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು ತನಿಖೆಯಲ್ಲೇ ಲೂಪ್ ಹೋಲ್ಸ್ ಇದೆ, ತನಿಖೆಯಲ್ಲೇ ಅಧಿಕಾರಿಗಳು ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಯಾವ ರೀತಿಯಾಗಿ ಪೊಲೀಸರು ಈ ತನಿಖೆಯನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಮಂಡಿಸ್ತಾರಲ್ಲ ವಾದ, ಅದರಿಂದ ಗೊತ್ತಾಗುತ್ತೆ. ಹಾಗೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಒಂದು ಕೇಸ್ ಅಂತ ಅಂದಮೇಲೆ ಪ್ರತಿಯೊಬ್ಬರು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಸೇರಿಸಿ ಚಾರ್ಜ್ ಶೀಟ್ ಅನ್ನುವಂಥದ್ದು ಸಬ್ಮಿಟ್ ಮಾಡುವಂಥದ್ದು. ಬಟ್ ಈಗ ಅದ್ರ ಜೊತೆಗೆ 1300 ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಕೂಡ ಈಗ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಬಟ್ ಹಾಗಿದ್ರೆ ಏನೇನು ಹೇಳಿದ್ದಾರೆ, ಪ್ರತಿಯೊಬ್ಬರು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಹಾಗಿದ್ರೆ ಪೊಲೀಸರ ಬಳಿ ಹೇಳಿರುವಂಥದ್ದೇನು? ದರ್ಶನ್ಗೆ ಸಿಗುತ್ತಾ ಷರತ್ತುಬದ್ಧ ಬೇಲು, ಅಲ್ಲಿ ಚಪ್ಪಲಿಗಳ ಕಥೆ ಮುಗಿದು ಹೋಯಿತು. ಯಾಕಂದ್ರೆ ಅಲ್ಲಿ ದರ್ಶನ್ ಹಾಕಿದ್ದು ಚಪ್ಪಲಿ, ಪೊಲೀಸರು ರಿಕವರಿ ಮಾಡಿದ್ದು ಶೂ. ಆದ್ರೆ ಅಲ್ಲಿ ಹೋದಾಗ ಆ ಬಟ್ಟೆಗಳು ಸಿಕ್ಕಿಲ್ಲ. ಪವನ್ ಹೇಳಿದ್ದ ಆ ಬಟ್ಟೆಗಳು ನನ್ನ ಹತ್ರ ಇದೆ ಅಂತ ಹೇಳಿ ಪವನ್ ಹೇಳಿದ್ದ, ಅದನ್ನ ನನ್ನ ಜೊತೆಗೆ ಬಂದ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ದ. ಬಟ್ ದರ್ಶನ್ ಮನೆಯಲ್ಲಿ ರಿಕವರಿ ಮಾಡಿದಂತಹ ಬಟ್ಟೆಗಳು ಹಾಗಿದ್ರೆ ಯಾರ್ದು, ಯಾರ ಬಟ್ಟೆಗಳನ್ನ ಇವರು ರಿಕವರಿ ಮಾಡಿ ಬಂದಿದ್ದಾರೆ? ಈ ಎಲ್ಲ ಅಂಶಗಳನ್ನ ಸಿ.ವಿ. ನಾಗೇಶ್ ಅವರು ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡ್ತಿದ್ದಾರೆ. ತನ್ನ ಜೊತೆ ಬಂದ್ರೆ ಮನೆಯಲ್ಲಿ ಇಟ್ಟಿದ್ದಂತಹ ಬಟ್ಟೆಯನ್ನ ಕೊಡೋದಾಗಿ ಹೇಳಿದ್ದಾನೆ. ಬಟ್ ಹಾಗಾದ್ರೆ ಯಾರ ಬಟ್ಟೆಗಳದು? ಆದ್ರೆ ನಂತರ ಶೂಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಎಲ್ಲ ಅಂಶಗಳನ್ನ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಅಲ್ಲಿ ಈಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಇದಕ್ಕೆಲ್ಲ ಯಾವ ರೀತಿ ಕ್ಲಾರಿಟಿಯನ್ನ ಕೊಡ್ತಾರೆ, ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಯಾಕಂದ್ರೆ ಇದು ಹಂತ ಹಂತವಾಗಿ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ಯಾಕಂದ್ರೆ ಒಂದಲ್ಲ ಒಂದು ಸಾಕ್ಷ್ಯಗಳು ಸಿಗ್ತಾನೆ ಇದ್ದಿರುವಂಥದ್ದು. ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಬಟ್ ಈ ವಾದದ ಅಂಶಗಳನ್ನ ಇಟ್ಕೊಂಡು ಎಸ್.ಪಿ.ಪಿ. ಅವರು ಯಾವ ರೀತಿಯಾಗಿ ಕ್ಲಾರಿಫಿಕೇಶನ್ ಕೊಡ್ತಾರೆ, ಅದ್ರ ಮೇಲೆ ಯಾವ ರೀತಿ ಮಂಡನೆ ಮಾಡ್ತಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಕ್ಲಾರಿಫಿಕೇಶನ್ ಅಂತಂದ್ರೆ ಇಲ್ಲ ಇವ್ರು ಅವ್ರು ಮಾಡಿಲ್ಲ, ಇವ್ರು ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಅಲ್ಲ. ಅದ್ರ ಮೇಲೆ ಯಾವ ರೀತಿಯಾದಂತಹ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್. ಈಗ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ತಮ್ಮ ಒಂದು ಅಂಶಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಜಡ್ಜ್ ಮುಂದೆ. ಬಟ್ ಅಲ್ಲಿಗೆ ವಾದ ಮುಗ್ದೋಗೋದಿಲ್ಲ, ಪ್ರತಿವಾದವನ್ನ ಮಾಡಬೇಕಾಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಇದಕ್ಕೆ ಯಾವ ರೀತಿಯಾದಂತಹ ಅಂಶಗಳನ್ನ ಮುಂದೆ ಇಡ್ತಾರೆ ನ್ಯಾಯಾಧೀಶರ ಮುಂದೆ. ಹಾಗಿದ್ರೆ ನಿಜವಾಗೂ ಲೂಪ್ ಹೋಲ್ಸ್ ಆಗಿದ್ಯಾ, ಆಗಿಲ್ವಾ, ಆಗಿದ್ರೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ವಾದವನ್ನ ಮಂಡನೆ ಮಾಡ್ತಾರೆ. ಸದ್ಯಕ್ಕೀಗ 45 ದಿನಗಳ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಅವರು ಈಗ ಹೊರಗಿದ್ದಾರೆ. BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಬಟ್ ನಿಜವಾಗ್ಲೂ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರಾ? ಯಾಕಂದ್ರೆ ಅವರಿಗೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ. ಸರ್ಜರಿ ಆಗ್ಬಿಟ್ರೆ ಮುಂದೆ ಭವಿಷ್ಯದಲ್ಲಿ ಏನಾದರೂ ಸಮಸ್ಯೆಗಳು ಆಗ್ಬಿಟ್ರೆ ಏನ್ ಮಾಡೋದು, ಅಥವಾ ಸರ್ಜರಿಯನ್ನ ಮಾಡಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಮತ್ತೆ ವಾಪಸ್ ಜೈಲ್ಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಇವಾಗ
ಷರತ್ತುಬದ್ಧ ಜಾಮೀನು ಕೊಟ್ಟಿರೋದೇ ಇವರು ಚಿಕಿತ್ಸೆಗೆ ಒಳಪಡ್ತಾರೆ. ಅತಿಯಾದ ಬೆನ್ನು ನೋವು ಅವರನ್ನ ಬಾಧಿಸ್ತಾ ಇತ್ತಲ್ಲ, ಬೆನ್ನು ನೋವು, ಅದಕ್ಕೆ ಸರ್ಜರಿಯನ್ನ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಸರ್ಜರಿ ಮಾಡಿಸ್ಕೊಂಡಾದ್ಮೇಲೆ ಒಂದಷ್ಟು ದಿನಗಳು ರಿಕವರಿ ಆಗೋದಕ್ಕೆ ಬೇಕಾದಲ್ಲಿ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅನ್ನುವಂತಹ ಒಂದಷ್ಟು ಷರತ್ತುಗಳನ್ನ ವಿಧಿಸಿಯೇ ಜಾಮೀನನ್ನ ಮಂಜೂರು ಮಾಡಿರುವಂಥದ್ದು. ಬಟ್ ಈಗ ಸದ್ಯಕ್ಕೆ ದರ್ಶನ್ ಅವರು ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರಾ ಅನ್ನುವಂಥದ್ದು ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಬಟ್ ಮಾಹಿತಿಯನ್ನ ಸಿ.ವಿ. ನಾಗೇಶ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಆ ಕಾಪಿ ಕೂಡ ಯಾರಿಗೂ ಸಿಕ್ಕಿಲ್ಲ. ಬಟ್ ಏನು ನಡೀತಾ ಇದೆ ಅಥವಾ ಏನು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವಂಥದ್ದು ಅವರೇ ಕ್ಲಾರಿಟಿ ಕೊಡಬೇಕಾಗತ್ತೆ. ಮತ್ತೊಂದು ಕಡೆ ಟೆನ್ಷನ್, ಇವತ್ತು ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ವಾದ ಪ್ರತಿವಾದ. ಅಫ್ಕೋರ್ಸ್ ಈಗ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಸ್.ಪಿ.ಪಿ. ಅವರು ಕೂಡ ವಾದವನ್ನ ಮಂಡನೆ ಮಾಡಬೇಕಾಗತ್ತೆ. ಎರಡೂ ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ. ಈಗ ಸಿ.ವಿ. ನಾಗೇಶ್ ಅವರ ವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸುವಂತ ಟೈಮ್ನಲ್ಲಿ ಹೇಳ್ತಾ ಇದ್ದಾರೆ ಶೂ ರಿಕವರಿ ಆಗಿರುವಂತ ವಿಚಾರದ ಬಗ್ಗೆ. ಫಸ್ಟ್ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಅವರು ಚಪ್ಪಲಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಇವರು ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿ ವಿಜಯಲಕ್ಷ್ಮಿ ಅವರು ತೋರಿಸಿದಂತ ಕೆಲವು ಶೂಗಳಲ್ಲಿ ಒಂದು ಲೂಫರ್ ಶೂ ಅನ್ನ ವಶಕ್ಕೆ ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ರಕ್ತದ ಕಲೆಗಳು ಇರುವಂತ ಬಗ್ಗೆ ಉಲ್ಲೇಖ ಮಾಡಿಲ್ಲ ಪಂಚನಾಮೆಯಲ್ಲಿ. ಬಟ್ ನಂತರ FSL ರಿಪೋರ್ಟ್ಗೆ ಕಳಿಸಿದಂಥ ಟೈಮ್ನಲ್ಲಿ ಅಲ್ಲಿ ರಕ್ತದ ಕಲೆ ಇದೆ ಅನ್ನುವಂಥದ್ದು FSL ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ. FSL ರಿಪೋರ್ಟ್ನಲ್ಲಿ ಒಂದು ಶೂನಲ್ಲಿ ರಕ್ತದ ಕಲೆ ಇರೋದು ಗೊತ್ತಾಗಿರುವಂಥದ್ದು. ಶೂಗೆ ಒಂದು ರಕ್ತದ ಡ್ರಾಪ್ ಹಾಕಿರುವಂಥ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಕೂಡ ಹೇಳ್ತಾರೆ ಸಿ.ವಿ. ನಾಗೇಶ್ ಅವರು. ಅಂದ್ರೆ ಇಲ್ಲೂ ಕೂಡ ಸಾಕ್ಷಿಯನ್ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ ಅಂತ ದರ್ಶನ್ ಅಂದ್ರೆ ಇಲ್ಲಿ ಸಿ.ವಿ. ನಾಗೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಅವರು ಕೇಳ್ತಾರೆ. ರೇಣುಕಾಸ್ವಾಮಿ ರಕ್ತವನ್ನ ಸಂಗ್ರಹಿಸಿ FSLಗೆ ಕಳುಹಿಸಿರುವಂತದ್ರ ಬಗ್ಗೆ ಅನುಮಾನ ಇದೆ ಅನ್ನುವಂಥದ್ದನ್ನ ಕೂಡ ಸಿ.ವಿ. ನಾಗೇಶ್ ಅವರು ಹೇಳಿದಂತ ಸಂದರ್ಭದಲ್ಲಿ ಅದನ್ನು ಕೂಡ ಕ್ರಾಸ್ ಕ್ವಶನ್ ಮಾಡ್ತಾರೆ. ಇಲ್ಲಿ ಸಿ.ವಿ. ನಾಗೇಶ್ ಅವರ ವಾದವನ್ನ ನಂತರ ಇದರ ಮಧ್ಯೆ ಇಂಟ್ರಪ್ಟ್ ಆಗಿ ಜಡ್ಜ್ ಅವರು ಕೂಡ ಕ್ರಾಸ್ ಕ್ವಶನ್ ಅನ್ನ ಮಾಡುವಂಥದ್ದು. FSL ನವರು ಕೊಡುವಂತ ರಿಪೋರ್ಟ್ನಲ್ಲಿ ರಕ್ತದ ಕಲೆಗಳು ಇರುತ್ತೆ. FSL ರಿಪೋರ್ಟ್ನಲ್ಲಿ ಒಂದು ಶೂನಲ್ಲಿ ರಕ್ತದ ಕಲೆ ಇರೋದು ಗೊತ್ತಾಗಿದೆ. ಶೂಗೆ ಒಂದು ರಕ್ತದ ಡ್ರಾಪ್ ಹಾಕಿರುವಂತ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ರೇಣುಕಾಸ್ವಾಮಿ ರಕ್ತವನ್ನ ಸಂಗ್ರಹಿಸಿ FSLಗೆ ಕಳುಹಿಸಿರುವಂತದ್ರ ಬಗ್ಗೆ ಅನುಮಾನ ಇದೆ ಅನ್ನುವಂಥದ್ದನ್ನ ಹೇಳಿದಾಗ ಎಲ್ಲಿ ಹೇಳಿದ್ದಾರೆ ಅಂತ ಜಡ್ಜ್ ಕೇಳ್ತಾರೆ. ಇಲ್ಲಿ ಹೇಳಿಲ್ಲ, ಪ್ರೊಸೀಜರ್ ಪ್ರಕಾರ ಕಳಿಸ್ತಾರೆ ಅದಕ್ಕೆ ಹೇಳಿದೆ ಅಂತ ನಂತರ ಸಿ.ವಿ. ನಾಗೇಶ್ ಅವರು ಅದಕ್ಕೆ ಸಬೂಬನ್ನ ಕೊಡ್ತಾರೆ. ಸಾಕ್ಷಿ 95ರ ಹೇಳಿಕೆಯನ್ನ ಈಗ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಸಾಕಷ್ಟು ಸಾಕ್ಷಿಗಳ CRPC 164 CRPC 161 ಅನ್ನ ಪಡೆದುಕೊಳ್ಳಲಾಗಿರುವಂಥದ್ದು. ಅದರಲ್ಲಿ ಸಾಕ್ಷಿ ನಂಬರ್ 95ರ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್. ನಾನು ಕೆಲಸಕ್ಕೆ ಬಂದಾಗಿನಿಂದಲೂ ಕೂಡ ದರ್ಶನ್ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. 3 ದಿನಕ್ಕೊಮ್ಮೆ ದರ್ಶನ್ ಬಟ್ಟೆಯನ್ನ ಒಗಿತಾ ಇದ್ದೆ. ಆದ್ರೆ ಬೇರೆ ಕೆಲಸ ಇದ್ದ ಕಾರಣಕ್ಕೆ ನಾನು ಅವತ್ತು ತೊಳೆದಿಲ್ಲ ಅಂತ ದರ್ಶನ್ ನಿವಾಸದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ಮಹಿಳೆಯ ಒಂದು ಸ್ಟೇಟ್ಮೆಂಟ್ ಅನ್ನ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಇದು ಸಾಕ್ಷಿ ನಂಬರ್ 95ರ ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಅವರು ಓದ್ತಾ ಇರುವಂತದ್ದು. ಕೆಲಸದಾಕೆಯ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳಲಾಗಿದೆಯಲ್ಲ, ಆ ಮಹಿಳೆಯ ಸ್ಟೇಟ್ಮೆಂಟ್ ಅನ್ನ ಓದ್ತಾ ಇದ್ದಾರೆ. ಅವರು ಯಾವಾಗಲೂ ಕೂಡ ದರ್ಶನ್ ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಬಟ್ ಅವತ್ತು ಹೋದಂಥ ಸಂದರ್ಭದಲ್ಲಿ ದರ್ಶನ್ ಮನೆಯ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. 3 ದಿನಕ್ಕೊಮ್ಮೆ ದರ್ಶನ್ ಬಟ್ಟೆಯನ್ನು ಒಗಿತಾ ಇದ್ದೆ. ಪವನ್ ಬಂದು ದರ್ಶನ್ ಬಟ್ಟೆ ಕೊಟ್ಟು ಒಗಿಲಿಕ್ಕೆ ಹೇಳಿದ್ರು. ಆದರೆ ಬೇರೆ ಕೆಲಸ ಇದ್ದ ಕಾರಣಕ್ಕೆ ನಾನು ಅವತ್ತು ತೊಳೆದಿಲ್ಲ ಅದನ್ನ. ಮರುದಿನ ನಾನು ಎಲ್ಲ ಬಟ್ಟೆಗಳ ಜೊತೆ ಸೇರಿಸಿ ಕುಕ್ಕಿ ಒಗ್ದಿದ್ದೇನೆ ಅನ್ನುವಂಥದ್ದನ್ನ ಸಾಕ್ಷಿಯಲ್ಲಿ ಅಂದ್ರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತಲ್ಲ, ಅದನ್ನು ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಸದ್ಯಕ್ಕೀಗ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಈ ಕೇಸ್ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ತು ಅಥವಾ ಪೊಲೀಸರು ಯಾವ ರೀತಿಯಾಗಿ ಈ ತನಿಖೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನ್ಯಾಯಾಧೀಶರ ಮುಂದೆ ಸಿ.ವಿ. ನಾಗೇಶ್ ಅವರು ಒಂದೊಂದೇ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ.